ಸರಸ್ವತಿ ಹುಷಾರಾಗ್ಬಿಟ್ಲು ಅಂತ ನೀವೆಲ್ಲ ಸಂತೋಷವಾಗಿದ್ದೀರಲ್ಲ, ನಿಮ್ಮ ಮನೇಲಿ ನಾಗವಲ್ಲಿ ಸಮಸ್ಯೆ ಬಗೆಹರಿತು ಅನ್ಕೊಂಡ್ರ? ಏನ್ ಹೇಳ್ತಿದ್ದೀರಾ ಆಚಾರ್ಯರೇ? ಆಚಾರ್ಯರು ಹೇಳಿದ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ. ಈ ಮನೆಗೆ ಬಂದಾಗ್ಲಿಂದ ಒಂದೊಂದು ದಿವಸನೂ ನನಗೆ ಒಬ್ಬೊಬ್ಬರ ಮೇಲೆ ಅನುಮಾನ ಇತ್ತು. ಸಮಸ್ಯೆ ಯಾರಿಗಿದೆ ಅಂತ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಯ್ತು. ಆಚಾರ್ಯರೇ, ಆವತ್ತು ನೀವು ಬಾವಿನಲ್ಲಿ ಸ್ನಾನ ಮಾಡುವಾಗ ಯಾರೋ ಬಂಡೆ ತಳಿ ನಿಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಆಗ ನಿಮ್ಮ ಕೊರಡಲ್ಲಿ ಮಣಿಮಾಲೆ ಇರಲಿಲ್ಲ. ಅದನ್ನು ನಾನು ಗಮನಿಸಿದೆ. ಅವತ್ತು ಗೀತಾ ಹತ್ರ ಮಣಿಮಾಲೆ ತೋರಿಸಿ ನೀವು ಹೇಳಿದ್ರಲ್ಲ, ಈ ಶಕ್ತಿ ನನ್ನ ಹತ್ರ ಇರೋವರೆಗೂ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅದು ಜ್ಞಾಪಕಕ್ಕೆ ಬಂತು. ಗೀತಾ ಮೇಲೆ ಅನುಮಾನ ಬಂದು ನಾನು ಅವಳ ರೂಮ್ಗೆ ಹೋದೆ. ಓ, ದೊಡ್ಡವರೆಲ್ಲ ಇಲ್ಲಿದ್ದಾರೆ. ಎಲ್ಲಿಂದ ತಂದ್ರಿ? ತಮಾಷೆ ಮಾಡ್ತಿದ್ದೀರಾ ಡಾಕ್ಟರ್? ಇದೆಲ್ಲ ತಂದಿದ್ದಲ್ಲ, ನಾನೇ ಬಿಡಿಸಿದ್ದು. ನೀವು ಬಿಡಿಸಿದ್ದ? ಫ್ಯಾಂಟಾಸ್ಟಿಕ್, ಅದ್ಭುತವಾಗಿ ಬಿಡಿಸಿದ್ದೀರಾ. ಇವರನ್ನೆಲ್ಲ ಇಷ್ಟು ಚೆನ್ನಾಗಿ ಬರೆಯೋರು ನಾಗವಲ್ಲಿ ಚಿತ್ರನ ನಿಮ್ಮ ಕೈಲಿ ಯಾಕೆ ಬರೆಯೋಕ್ಕಾಗ್ತಿಲ್ಲ? ಕಾರಣ ಏನು ಅಂತ ಗೊತ್ತಿಲ್ಲ. ನಾನು ಯಾವುದೇ ಚಿತ್ರ ನೋಡಿದ್ರೂ ಒಂದೇ ದಿನದಲ್ಲಿ ಬಿಡಿಸ್ತೀನಿ. ಆದರೆ ಈ ಚಿತ್ರನ ಎಷ್ಟೋ ಸಲ ಬಿಡಿಸಿ ನೋಡಿದೆ, ಏನೋ ಒಂದು ಮಿಸ್ ಆಗ್ತಾನೇ ಇದೆ. ಕಣ್ ಚೆನ್ನಾಗಿ ಬಂದರೆ ಮೂಗ್ ಸರಿ ಬರಲ್ಲ, ಮೂಗ್ ಸರಿ ಬಂದರೆ ನಡು ದೊಡ್ಡದಾಗತ್ತೆ. ನಾನು ಹೇಳ್ತೀನಿ, ಇವ್ರ ಬಗ್ಗೆ ನಿಮಗೆ ಗೊತ್ತು, ಇವ್ರನ್ನ ನೋಡಿದ್ದೀರಾ, ಅದಕ್ಕೆ ಅಷ್ಟು ಚೆನ್ನಾಗಿ ಬರೀತೀರಾ. ನಾಗವಲ್ಲಿ ನೀವು ನೋಡಿದ್ದೀರಾ, ಅವಳ ಬಗ್ಗೆ ನಿಮಗೆ ಗೊತ್ತಾ? ತಿಳ್ಕೊಂಡು ಬರೀರಿ, ನಿಮ್ಮ ಆಸೆ ನೆರವೇರುತ್ತೆ. ಇವಳ ಕತೆ ನಂಗೆ ಗೊತ್ತಿಲ್ವಾ? ನಾಗವಲ್ಲಿನ ಆ ರಾಜ ಹೊತ್ಕೊಂಡು ಹೋಗ್ಬಿಟ್ಟ. ನಾಗವಲ್ಲಿ ರಾಮನಾಥನ ಗುಟ್ಟಾಗಿ ಮೀಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಅವನ ತಲೆನ ಕತ್ತರಿಸಾಕ್ತ, ಅವಳನ್ನ ಸುಟ್ಟಾಕ್ಬಿಟ್ಟ. ಓಹ್, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ. ವೆರಿ ಗುಡ್. ಅಷ್ಟೇ ಅಲ್ಲ, ಆ ವಿಜಯ ರಾಜೇಂದ್ರ ಬಹದ್ದೂರ್ ಬಗ್ಗೆ ಒಂದು ಪುಸ್ತಕನೇ ಇದೆ. ಏನು? ಆ ರಾಜನ್ ಬಗ್ಗೆ ಒಂದು ಪುಸ್ತಕ ಇದೆಯಾ? ಹೌದು. ಅದ್ರಲ್ಲಿ ಅವ್ನು ಯಾರು, ಅವನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಬರೆದಿದ್ದಾರೆ. ಗೀತಾ ಹೇಳಿದ್ಮೇಲೆ ನಾನು ಲೈಬ್ರರಿಗೆ ಹೋದೆ. ಆ ರಾಜನ್ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡೆ. ಲೆಡ್ಜರ್ನಲ್ಲಿ ಸೈನ್ ಮಾಡುವಾಗ ಈ ಮನೇಲಿ ನಾನು ಯಾರ ಮೇಲೆ ಸಂದೇಹ ಪಟ್ಟಿದ್ನೋ ಆಕೆ ಹೆಸರಲ್ಲಿತ್ತು. ಯಾರ್ದದು? ಬನ್ನಿ ತೋರಿಸ್ತೀನಿ. ಹಲೋ ಮೇಡಮ್, ರಿಸರ್ಚ್ ಹೇಗೆ ನಡೀತಾ ಇದೆ? 90 ವರ್ಷ ದಾಟ್ತು ನಿಮ್ಗೆ ಎಷ್ಟು ಜನ ಸಿಕ್ಕಿದ್ದಾರೆ? 90 ವರ್ಷ ಏನು, 100 ವರ್ಷ ದಾಟಿದವರು ಈ ಪ್ರಪಂಚದಲ್ಲಿ 5 ಲಕ್ಷ ಜನ ಇದ್ದಾರಂತೆ. ಇಂಟರ್ನೆಟ್ ಅಲ್ಲಿ ನೋಡಿದೆ, 120 ವರ್ಷ ದಾಟಿರೋ ಎಷ್ಟೋ ಋಷಿಮುನಿಗಳು ಹಿಮಾಲಯ ಪರ್ವತದಲ್ಲಿ ಇದ್ದಾರಂತೆ. ಕರ್ನಾಟಕದಲ್ಲೂ 125 ವರ್ಷ ದಾಟಿರೋ ಒಬ್ರು ಇಬ್ರು ಇದ್ದಾರೆ ಅಂತ ತಿಳ್ಕೊಂಡೆ. ಇನ್ 2 ದಿವಸದಲ್ಲಿ ಅವ್ರು ಯಾರು ಅಂತ ಕಂಡು ಹಿಡಿದು ನನ್ನ ರಿಸರ್ಚ್ನ ಮುಗಿಸ್ತೀನಿ. ನೀವು ಹೇಳಿದ್ರಲ್ಲ ಇಬ್ರು, ನಾನು ಆಗ್ಲೇ ಒಬ್ಬರನ್ನ ಕಂಡು ಹಿಡಿದು ಬಿಟ್ಟೆ. ಈ ಊರ್ನಲ್ಲ? ಇದುವರೆಗೂ ಅವನ ಬಗ್ಗೆ ಯಾವ ಸುದ್ದಿನೂ ಹೊರಗಡೆ ಬಂದಿಲ್ಲ. ಅವನು ಯಾರು ಅಂತ ಯಾರು ನೋಡೇ ಇಲ್ಲ. ಅದು ನನಗೆ ಗೊತ್ತಾಯ್ತು. ಇಷ್ಟು ದಿನ ಅವ್ರ ಬಗ್ಗೆ ಯಾಕೆ ಯಾರಿಗೂ ಗೊತ್ತಾಗಿರ್ಲಿಲ್ಲ? 40 ವರ್ಷಗಳ ಹಿಂದೆನೆ ಅವನು ಬಂದು ಒಂದು ಗುಹೆ ಸೇರ್ಕೊಂಡಿದ್ದಾನೆ. ಇಷ್ಟು ವರ್ಷಗಳಲ್ಲಿ ಅವನ ನೋಡಿ ಜೀವಂತವಾಗಿ ಹೊರಗೆ ಬಂದಿದ್ದು ನಾನೊಬ್ನೇ. ಅವ್ರ ವಯಸ್ಸು 123 ವರ್ಷ. ನೋಡಿದ್ರಾ? ನಿಜವಾಗ್ಲೂ ನೀವು ಅವನ ನೇರವಾಗಿ ನೋಡಿದ್ರಾ? ನೋಡೋದು ಮಾತ್ರ ಅಲ್ಲ, ಅವನ ಹೆಸರನ್ನು ತಿಳ್ಕೊಂಡ್ ಬಂದಿದ್ದೀನಿ. ಅವನ ಹೆಸರೇನು? ವಿಜಯ ರಾಜೇಂದ್ರ ಬಹದ್ದೂರ್. ಈಗ ಅವನೇನಿದ್ದಾನೆ? ಇಲ್ಲಿಂದ 96 ಕಿಲೋಮೀಟರ್ ದೂರದಲ್ಲಿರೋ ದೇವದುರ್ಗದ ಹತ್ರ ರತ್ನಗಿರಿ ಬೆಟ್ಟ, ಅಲ್ಲೊಂದು ಗುಹೆಯಲ್ಲಿದ್ದಾನೆ. ಅವನು ಇನ್ನೂ ಸತ್ತು ಹೋದ ತನ್ನ ಪ್ರೇಯಸಿ ನೆನಪಿನಲ್ಲೇ ಇದ್ದಾನೆ. ಇನ್ನೊಂದು ಜನ್ಮದಲ್ಲಾದರೂ ಅವಳನ್ನ ಪಡಿಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಪಾಪ ಆ ಹುಚ್ಚು ರಾಜನ್ಗೆ ನಾಗವಲ್ಲಿ ನಿಜವಾದ ಕ್ಯಾರೆಕ್ಟರ್ ಬಗ್ಗೆ ಏನು ಗೊತ್ತಿದೆ? ಅವಳ ಕ್ಯಾರೆಕ್ಟರ್ ಏನು? ಅವಳ ಬಗ್ಗೆ ನಿಮ್ಗೆ ಏನ್ ಗೊತ್ತು? ರಾಮನಾಥನ ಬಿಟ್ಟು ಅವಳಿಗೆ ಬೇಕಾದಷ್ಟು ಜನ ಪ್ರೇಮಿಗಳಿದ್ರಂತೆ. ಎಲ್ರನ್ನೂ ಒಂದೇ ಸಲ ಸಂತೋಷ ಪಡಿಸ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಪ್ರತಿದಿನ ಅವಳಿಗೆ ಒಬ್ಬೊಬ್ರು ಬೇಕಾಗಿತ್ತಂತೆ. ರಾಜ ಇಲ್ಲ ಮಂತ್ರಿ ಇಲ್ಲ ಸೈನಿಕ ಇಲ್ಲ ಸೇವಕ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನಾಗವಲ್ಲಿ ಕಾಮ ಪಿಶಾಚಿ. ಶಿ ಇಸ್ ಎ ನಿಂಫೋಮ್ಯಾನಿಯಾಕ್, ಒಬ್ಬ ವ್ಯಭಿಚಾರಿ.
కుక్క నా గురించి నీకేం తెలుసురా? నా రామనాథుని తప్ప ఇంకెవరిని కన్నెత్తి చూసిన దాన్ని కానురా. అయ్యో, నా గురించి మళ్ళీ ఏదన్నా కథ అల్లావా నిన్ను కాల్చేస్తాను. నేను సర్వనాశం చేయాల్సింది నిన్ను కాదురా, ఆ విజయ రాజేంద్ర బహదూర్ని. వాడి కంటే ముందు నువ్వు బలి అయిపోకురా. ಗೌರಿನಾ ನಾಗವಲ್ಲಿನಾ ಹೇಳು. ನಾನು ಏನ್ ಮಾಡಿದೆ? ಇಲ್ಲ, ನನ್ ಪಾಪ ಮಾಡ್ದವಳು. ಹೋಗು, ಹೊರಟೋಗು, ನನಗ್ ತೊಂದರೆ ಕೊಡಬೇಡ. ನೀನ್ ನನಗಿಷ್ಟ ಇಲ್ಲ. ನೀನ್ ನನಗ್ ಬೇಕಾಗಿಲ್ಲ, ನೀನ್ ನನಗ್ ಬೇಕಾಗಿಲ್ಲ. ಬಿಟ್ಟು ಬಿಡು, ನನ್ನ ಬಿಟ್ಟು ಬಿಡು. ಡಾಕ್ಟರ್, ನನ್ ಕೊಂದು ಬಿಡಿ ಡಾಕ್ಟರ್, ನನ್ ಕೊಂದು ಬಿಡಿ. ಇಲ್ದಿದ್ರೆ ನಾನು ಯಾರನ್ನಾದ್ರೂ ಕೊಂದು ಬಿಡ್ತೀನಿ. ಡಾಕ್ಟರ್ ಪ್ಲೀಸ್ ಪ್ಲೀಸ್. ನಿಮ್ಮನ್ನು ಯಾವ ರೀತಿ ಹೊಗಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಾಗವಲ್ಲಿಂದ ಸಮಸ್ಯೆ ಗುರಿಯಾಗಿರೋದು ಗೌರಿನೇ ಅಂತ ನೀವು ಹ್ಯಾಕ್ ಕಂಡಿಡಿದ್ರಿ? ಆವತ್ತು ನಿಮ್ಮ ವಸ್ತುಗಳೆಲ್ಲ ಸುಟ್ಟೋಗಿ ನೀವು ಹೊರಗಡೆ ಕೂಕೊಂಡು ಬಂದಾಗ ಮನೆಯವರೆಲ್ಲ ಹೊರಗಡೆ ಬಂದರು, ಆದರೆ ಗೌರಿ ಬರಲಿಲ್ಲ. ಅದನ್ನು ನಾನು ಗಮನಿಸಿದೆ. ಒಂದು ದಿವಸ ರಾತ್ರಿ ನನ್ನ ಆಪ್ತ ಮಿತ್ರ ರಮೇಶ್ ಮನೇಲಿ ಕೇಳಿದ್ನಲ್ಲ ಗೆಜ್ಜೆ ಶಬ್ದ, ಅದೇ ಗೆಜ್ಜೆ ಶಬ್ದ ಯಾರೋ ಹಾಡು ಹೇಳ್ತಿರೋ ಹಾಗೆ, ಡ್ಯಾನ್ಸ್ ಮಾಡ್ತಿರೋ ಹಾಗೆ ಔಟ್ ಹೌಸ್ನಿಂದ ಬರ್ತಾ ಇತ್ತು. ನಾನಲ್ಲಿಗೆ ಹೋದೆ. ಅಲ್ಲಿ ಇನ್ನೊಂದು ನಾಗವಲ್ಲಿ ಫೋಟೋ ನೋಡಿದೆ. ಒಂದು ನಾಗವಲ್ಲಿ ಫೋಟೋ ಈ ಮನೆಗೆ ಬಹುಮಾನವಾಗಿ ಬಂದಿದೆ, ಆದರೆ ಇನ್ನೊಂದು ನಾಗವಲ್ಲಿ ಫೋಟೋ ಹೇಗೆ ಬಂತು? ಅನುಮಾನ ಬಂದು ಒಳಗಡೆ ಹೋದೆ. ಯಾರೋ ನನ್ನ ಮೇಲೆ ಏನೋ ಬಿಸಾಕಿದ್ರು. ಅದನ್ನು ತಪ್ಪಿಸ್ಕೋಬೇಕಾದ್ರೆ ಎಡವಿ ಕೆಳಗಡೆ ಬಿದ್ದೆ. ಅಲ್ಲೇ ಮಲಗಿದ್ದೆ ಸರಸ್ವತಿ ನಾನು ನೋಡಿ ಕಿಟಾರ್ ಅಂತ ಕಿರ್ಚ್ಕೊಂಡು. ಅದೇ ಸಮಯದಲ್ಲಿ ಯಾರೋ ಗೆಜ್ಜೆ ಹಾಕೊಂಡು ಓಡೋದಾಗಾಯ್ತು. ಇದನ್ನು ಹ್ಯಾಕ್ ಕಂಡಿಡಬೇಕು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ನೀವು ಸರಸ್ವತಿನ ದೇವಸ್ಥಾನ ಕರ್ಕೊಂಬರೋಕೆ ಹೇಳಿದ್ರಿ. ನಾಳೆ ಬೆಳಗ್ಗೆ ನಿಮ್ಮ ಮಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಅವಳ ದೇಹದಲ್ಲಿ ನಾಗವಲ್ಲಿ ಇರೋದನ್ನ ನಾನು ನಿರೂಪಿಸ್ತೀನಿ. ಸರಸ್ವತಿನ ದೇವಸ್ಥಾನಕ್ಕೆ ಎಳ್ಕೊಂಬರಬೇಕಾದ್ರೆ ಮನೆಯವರೆಲ್ಲ ಸೇರಿ ಎಳ್ಕೊಂಬಂದ್ರು. ಆದ್ರೆ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಗೌರಿ ಸರ್ವೇ ಸಾಧಾರಣವಾಗಿ ಒಬ್ಬಳೇ ಎಳ್ಕೊಂಡು ಹೋದ್ರು. ಅದನ್ನ ನೋಡಿ ನನಗೆ ಬಹಳ ಆಶ್ಚರ್ಯ ಆಯ್ತು. ಅದನ್ನ ಪತ್ತೆ ಮಾಡೋಕ್ಕೋಸ್ಕರನೇ ನಾನು ಅವತ್ತು ರಾತ್ರಿ ಗೌರಿ ರೂಮ್ಗೆ ಹೋದೆ. ಯಾಕೆ ಡಾಕ್ಟರ್, ಏನು ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಇಲ್ಲದೆ ಇರುತ್ತಾ? ನಾನು ಆಚಾರ್ಯರಿಗೆ ಎಷ್ಟೋ ಸಲ ಹೇಳಿದೆ ಸರಸ್ವತಿ ದೇಹದಲ್ಲಿ ನಾಗವಲ್ಲಿ ಇಲ್ಲ ಅಂತ. ಅವ್ರು ನನ್ನ ಮಾತನ್ನ ನಂಬ್ತಾನೇ ಇಲ್ಲ. ಅದ್ರ ಬಗ್ಗೆ ನೀವೇನ್ ಅನ್ಕೊಂಡಿದ್ದೀರಾ ಡಾಕ್ಟರ್? ಯಾವುದ್ರ ಬಗ್ಗೆ? ನಮ್ ಅಕ್ಕನ ದೇಹದಲ್ಲಿ ನಾಗವಲ್ಲಿ ಇದ್ದಾಳೆ ಅಂತ ಆಚಾರ್ಯರು ಹೇಳ್ತಾರೆ. ಆಗ ಗೌರಿ ಧ್ವನಿನಲ್ಲಿ ಗಾಬರಿನ, ಅವಳ ಮಾತಿನಲ್ಲಿ ತೊದಲಿಕೆನ ಗಮನಿಸಿದೆ. ಅದ್ರ ಬಗ್ಗೆ? ಓಹೋ, ಅದ್ರ ಬಗ್ಗೆನಾ? ನಾನ್ ಕನ್ಫರ್ಮ್ ಆಗಿ ಹೇಳ್ತೀನಿ, ನಿಮ್ಮ ಅಕ್ಕ ಒಬ್ಬ ಮಾನಸಿಕ ರೋಗಿ. ಶಿ ಈಸ್ ಎ ಮೆಂಟಲ್ ಪೇಷಂಟ್. ನನ್ನ ಪ್ರಕಾರ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇಲ್ಲವೇ ಇಲ್ಲ. ಕರೆಕ್ಟ್. ಗೌರಿ ಮುಖದಲ್ಲಿ ಕರೆಕ್ಟ್ ಸೈಕಿಕ್ ವೈಬ್ರೇಷನ್ ನೋಡಿದೆ. ನಾಗವಲ್ಲಿ ಸಮಸ್ಯೆ ಈ ಮನೆಯಲ್ಲಿದೆ ಅಂತ ಆಚಾರ್ಯರು ಅನಾವಶ್ಯಕವಾಗಿ ಗುಲ್ಲೆಬ್ಸಿದ್ದಾರೆ. ನೀವ್ ಹೇಳೋ ಹಾಗೆ ನಮ್ಮನೇಲಿ ಖಂಡಿತ ಆ ನಾಗವಲ್ಲಿ ಸಮಸ್ಯೆ ಇಲ್ಲ ಡಾಕ್ಟರ್. ಸರಸ್ವತಿ ಭರತನಾಟ್ಯಂ ಡ್ರೆಸ್ನ ಅವತ್ತು ನಾನು ಗೌರಿ ರೂಮಲ್ಲಿ ನೋಡಿದೆ. ಔಟ್ ಹೌಸ್ನಲ್ಲಿ ಸರಸ್ವತಿ ಮಲಗಿರುವಾಗ
ಭರತನಾಟ್ಯಂ ಡ್ರೆಸ್ನ ಗೌರಿ ಹಾಕ್ಕೊಂಡು ನಾಗವಲ್ಲಿಯಾಗಿ ಡ್ಯಾನ್ಸ್ ಮಾಡ್ತಾಳೆ. ಔಟ್ ಹೌಸ್ನಲ್ಲಿ ಡ್ಯಾನ್ಸ್ ಮಾಡ್ತಿರೋದು ಸರಸ್ವತಿನೇ ಅಂತ ನೀವು ತಿಳ್ಕೊಂಡಿದ್ದೀರಾ, ಆದರೆ ಅಲ್ಲಿ ನಿಜವಾಗ್ಲೂ ಡ್ಯಾನ್ಸ್ ಮಾಡ್ತಿರೋದು ಗೌರಿನೇ. ಗೌರಿದು ರಿಸರ್ಚ್ ಮೈಂಡ್ ಆಗಿದ್ದರಿಂದ ಲೈಬ್ರರಿಗೆ ಹೋಗಿ ಅವಳು ರಾಜನ ಬಗ್ಗೆ ಎಲ್ಲ ವಿಷಯನೂ ಓದಿ ತಿಳ್ಕೊಂಡಿದ್ದಾಳೆ. ನಾನು ಮೊದಲನೇ ಸಲ ಈ ಮನೆಗೆ ಬಂದಾಗ ನನಗೆ ಗೊತ್ತಿದ್ರೂ ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ನಾಗವಲ್ಲಿ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ. ಈ ಮನೆಯಲ್ಲಿ ನಾಗವಲ್ಲಿ ಸಮಸ್ಯೆ ಇದೆ ಅಂತ ನೀವು ಹೇಳಿದ್ರಿಂದಾನೇ ಎರಡೆರಡು ಸಲ ನಿಮ್ಮ ಮೇಲೆ ಕೊಲೆ ಪ್ರಯತ್ನ ನಡೀತು. ಹಾಗಾದ್ರೆ ನಿಮ್ಮ ಮೇಲೆ ಅವತ್ತು ಆಕ್ರಮಣ ಮಾಡಕ್ ಬಂದ್ರಲ್ಲ, ಅವ್ರು ಯಾರು? ಬಂದೋರು ಮನುಷ್ಯರೇ, ಕಳಿಸ್ತೋರು ಯಾರೋ ಒಬ್ಬ ಮಹಾನುಭಾವ. ಗೌರಿದು ರಿಸರ್ಚ್ ಮೈಂಡ್ ಆಗಿದ್ದರಿಂದ ಲೈಬ್ರರಿಗೆ ಹೋಗಿ ಅವಳು ರಾಜನ ಬಗ್ಗೆ ಎಲ್ಲ ವಿಷಯನೂ ಓದಿ ತಿಳ್ಕೊಂಡಿದ್ದಾಳೆ. ಲೆಡ್ಜರ್ನಲ್ಲಿ 2 ಹೆಸರಿನಲ್ಲಿ ಸೈನ್ ಮಾಡಿದ್ದಾಳೆ. 2 ಹೆಸರಲ್ಲ? ಹೌದು ಆಚಾರ್ಯರೇ. ಪುಸ್ತಕ ತಗೊಳ್ಳುವಾಗ ಗೌರಿ ಅಂತ ಇಂಗ್ಲಿಷ್ನಲ್ಲಿ, ಪುಸ್ತಕ ವಾಪಸ್ ಕೊಡಬೇಕಾದ್ರೆ ನಾಗವಲ್ಲಿ ಅಂತ ತೆಲುಗುನಲ್ಲಿ, ಪುಸ್ತಕ ಓದಬೇಕಾದ್ರೆ ಗೌರಿಯಾಗಿ ಓದ್ತಾ ನಾಗವಲ್ಲಿಯಾಗಿ ಬದಲಾಗ್ತಾಳೆ. ಆ ರಾಜ ನಾಗವಲ್ಲಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅಂತ ಗೌರಿ ಓದಿ ತಿಳ್ಕೊಂಡಿದ್ದಾಳೆ. ಗೌರಿಯ ನಾಗವಲ್ಲಿ ರಾಮನಾಥನ್ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು ಅಂತ ಪೆದ್ದಾಪುರಂನಲ್ಲಿರೋ ನಾಗವಲ್ಲಿ ಮನೆಗೆ ಹೋಗಿದ್ದಾಳೆ. ಗೌರಿಯಾಗಿ ಮನೆ ಒಳಗಡೆ ಹೋಗಿದ್ದಾಳೆ. ವಾಪಸ್ ಬರುವಾಗ ನಾಗವಲ್ಲಿ ಫೋಟೋ ಜೊತೆ ಪೂರ್ತಿ ನಾಗವಲ್ಲಿಯಾಗಿ ಬದಲಾಗಿ ಬಂದಿದ್ದಾಳೆ. ಔಟ್ ಹೌಸ್ನಲ್ಲಿ ಆ ಫೋಟೋ ಮುಂದೆ ಈಗಲೂ ಗೌರಿ ಡ್ಯಾನ್ಸ್ ಮಾಡ್ತಾಳೆ. ಅವತ್ತು ನಿಶ್ಚಿತಾರ್ಥಕ್ಕೆ ಬಂದ ಗಂಡು ಹೆದರ್ಕೊಂಡು ಓಡೋದ. ಇದನ್ನ ಅವನ ಹತ್ರನೇ ನೇರವಾಗಿ ಯಾಕೆ ಅಂತ ಕೇಳಿದಾಗ, ಅವತ್ತು ಆ ಮನೇಲಿ ನಡೆದ ಘಟನೆನ ಇವತ್ತಿಗೂ ನಾನು ಮರ್ತಿಲ್ಲ. ಅವತ್ತು ನಾನು ಅಲ್ಲಿ ನೋಡಿದ್ದು. నీకు నేను కావాలరా? నన్ను నువ్వు పెళ్ళాడతావా? నేనెవరో తెలుసా? నాగవల్లిరా, నాగవల్లి. ఇంకా నువ్వు నన్ను పెళ్ళాడాలనుకుంటే నిన్ను చంపేస్తాను. మర్యాదగా ఇక్కడి నుంచి వెళ్ళిపో. ಆ ಗೌರಿನೇ ಇನ್ನೊಬ್ಬ ವ್ಯಕ್ತಿಗೆ ಬದಲಾಗಿದ್ದನ್ನು ನೋಡಿದೆ. ಗೌರಿ ಏನು ತಿಳಿದಿರೋ ಹಾಗೆ ಕೆಳಗಡೆ ಬಂದು ಎಲ್ಲರ ಜೊತೆನೂ ಕೂತ್ಕೊಂಡ್ಲು. ಸರಸ್ವತಿ ನಾಗವಲ್ಲಿ ಫೋಟೋನ ಬಹುಮಾನವಾಗಿ ಪಡೆದ್ಲು. ಗೀತಾ ನಾಗವಲ್ಲಿನ ಬರೆಯೋಕೆ ಆಸೆ ಪಟ್ಲು. ಆದರೆ ಗೌರಿ ನಾಗವಲ್ಲಿಯಾಗೇ ಬದಲಾದ್ಲು. ಒಬ್ಬ ಮಗಳು ಗುಣ ಆದ್ಲು ಅಂತ ಸಂತೋಷ ಪಡ್ತಿರ್ಬೇಕಾದ್ರೆ ಇನ್ನೊಬ್ಬ ಮಗಳು ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾಳಲ್ಲ ಡಾಕ್ಟ್ರೆ. ಇದೆಂತ ವಿಚಿತ್ರ. ಹುಚ್ಚಿಯಾಗಿದ್ದ ನನ್ನ ದೊಡ್ಡ ಮಗಳು ಸರಸ್ವತಿನ ನೀವೇ ವಾಸಿ ಮಾಡಿದ್ರಿ. ಈಗ ಗೌರಿನ ಹ್ಯಾಕ್ ಕಾಪಾಡ್ತೀರಿ ಡಾಕ್ಟ್ರೆ? ಹೆದರ್ಕೋಬೇಡಿ, ಸರಸ್ವತಿನ ಇವ್ರು ಗುಣಪಡಿಸಿದ್ರು, ಗೌರಿನ ನಾನ್ ಕಾಪಾಡ್ತೀನಿ. ಹಾಗಾದ್ರೆ ಆ ರಾಜನ್ನ ಇಲ್ಲಿಗೆ ಕರ್ಕೊಂಡ್ಬರ್ತೀರಾ? ನಾನು ಪೂಜೆನ ಇಲ್ಲಿ ನಡೆಸೋದಿಲ್ಲ. ಆ ರಾಜ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ನಡೆಸ್ತೀನಿ. ನಾಳೆ ಪೂಜೆಯಲ್ಲಿ ಆ ನಾಗವಲ್ಲಿನ ಹೊಡೆದು ಓಡಿಸ್ತೀನಿ. ನೀವು ತಿಳ್ಕೊಂಡಿರೋ ಹಾಗೆ ಆ ರಾಜನ ಅಷ್ಟೊಂದು ಸುಲಭವಾಗಿ ನಾಶ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ನೀವಿದ್ದೀರಲ್ಲ.